ಶಿಡ್ಲಘಟ್ಟದಲ್ಲಿ ಜನಮನ ಗೆದ್ದಿದ್ದ ಪೊಲೀಸ್ ಅಧಿಕಾರಿ ಕಾರ್ಗಿಲ್ ರಮೇಶ್ ಇನ್ನಿಲ್ಲ. ಶಿಡ್ಲಘಟ್ಟದಲ್ಲಿ ಜನಪರ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಜನಮನ ಗೆದ್ದಿದ್ದ ಕಾರ್ಗಿಲ್ ರಮೇಶ್ ಎಂದೇ ಪ್ರಸಿದ್ಧರಾಗಿದ್ದ ನಿವೃತ್ತ ಡಿವೈಎಸ್ಪಿ ಕೆಎನ್ ರಮೇಶ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಬೆಂಗಳೂರಿನ ಎಂಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಬುಧವಾರ ಬೆಳಗ್ಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಪತ್ನಿ, ಇಬ್ಬರು ಪುತ್ರರು ಸೇರಿದಂತೆ ಅಪಾರ ಬಂಧು ಬಳಗ, ಸ್ನೇಹಿತರು ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. ಮೃತರ ಪಾರ್ಥಿವ ಶರೀರವನ್ನು ಮೂಲ ಊರಾದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮಕ್ಕೆ ಕೊಂಡೊಯ್ಯಲಾಗಿದ್ದು, ಅಲ್ಲಿಯೇ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ತಿಳಿದು ಬಂದಿದೆ. ಜನಪರ ಪೊಲೀಸ್ ಅಧಿಕಾರಿ ಎಂದೇ ಗುರುತಿಸಿಕೊಂಡಿದ್ದ ಕೆಎನ್ ರಮೇಶ್ ಅವರು ಶಿಡ್ಲಘಟ್ಟದಲ್ಲಿ ಸೇವೆ ಸಲ್ಲಿಸಿದ ಅವಧಿಯನ್ನು ತಮ್ಮ ಬದುಕಿನ ಅತ್ಯಂತ ಮಹತ್ವದ ಘಟ್ಟವೆಂದು ಹಲವು ಬಾರಿ ಸ್ಮರಿಸಿದ್ದರು. ಪೊಲೀಸ್ ಜನರ ಮಧ್ಯೆ ಇದ್ದಾಗಲೇ ವಿಶ್ವಾಸ ಮೂಡುತ್ತದೆ ಎಂಬ ನಂಬಿಕೆಯಿಂದ ಅವರು ಶಿಡ್ಲಘಟ್ಟದಲ್ಲಿ ವಿಭಿನ್ನ ರೀತಿಯ ಜನಸೇವೆ ನಡೆಸಿದ್ದರು. ಶಿಡ್ಲಘಟ್ಟದ ಕಾರ್ಮಿಕ ನಗರದ ಪ್ರದೇಶದಲ್ಲಿ ಮಳೆ ಬಂದಾಗ ರಸ್ತೆ ಸಂಪೂರ್ಣ ಕೆಸರಿನಿಂದ ತುಂಬಿ ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಒಂದು ದಿನ ವೃದ್ಧೆಯೊಬ್ಬರು ಜಾರಿ ಬಿದ್ದ ಘಟನೆ ನೋಡಿ ಮನಸ್ಸಿಗೆ ಬೇಸರಗೊಂಡ ರಮೇಶ್ ಅವರು ಇದನ್ನು ಯಾಕೆ ಸರಿಪಡಿಸಬಾರದು ಎಂದು ತೀರ್ಮಾನಿಸಿದರು. ನಂತರ ಹೋಮ್ ಗಾರ್ಡ್ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸುಮಾರು 3/4 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿಸಿದರು. ಅವರು ಠಾಣೆಯಲ್ಲೇ ಕುಳಿತುಕೊಳ್ಳುವ ಅಧಿಕಾರಿಯಾಗಿರಲಿಲ್ಲ. ಶಿಡ್ಲಘಟ್ಟದ ವಿವಿಧ ಪ್ರದೇಶಗಳಲ್ಲಿ ಸುತ್ತಾಡುತ್ತಾ ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುತ್ತಿದ್ದರು. ಪೊಲೀಸ್ ಕಾಣಿಸಿಕೊಳ್ಳಬೇಕು, ಪೊಲೀಸ್ ಇದ್ದಾನೆ ಅನ್ನೋ ಭರವಸೆ ಜನರಿಗೆ ಬರಬೇಕು ಎಂಬುವುದು ಅವರ ಕಾರ್ಯಶೈಲಿಯಾಗಿತ್ತು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಪ್ರಿಯತೆ ಗಳಿಸಿದ್ದ ರಮೇಶ್ ಅವರಿಗೆ ಕೆಲ ರಾಜಕೀಯ ನಾಯಕರಿಂದ ವಿರೋಧವೂ ಎದುರಾಯಿತು. ತಮ್ಮ ಜನಪರ ಕೆಲಸಗಳಿಂದ ರಾಜಕೀಯವಾಗಿ ಪ್ರಭಾವ ಹೆಚ್ಚಾಗಬಹುದು ಎಂಬ ಭಯದಿಂದ ಕೆಲವರು ಮೇಲಾಧಿಕಾರಿಗಳ ಬಳಿ ದೂರು ನೀಡಿ ಅವರನ್ನು ಅಮಾನತು ಮಾಡಿಸಿದ್ದ ಘಟನೆಗಳನ್ನು ಅವರು ಸಂದರ್ಶನಗಳಲ್ಲಿ ನೆನಪಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ನಡೆದ ಗಲಾಟೆಯೊಂದರಲ್ಲಿ ಚಾಕು ದಾಳಿ ನಡೆಯುವುದನ್ನು ತಡೆದು ಜೀವ ರಕ್ಷಿಸಿದ್ದ ಘಟನೆ ಕೂಡ ಅವರ ಸೇವೆಯ ಪ್ರಮುಖ ಘಟ್ಟವಾಗಿತ್ತು. ಪೊಲೀಸ್ ಹುದ್ದೆಯಲ್ಲಿ ಇದ್ದಾಗ ನ್ಯಾಯದ ಪರ ನಿಲ್ಲಬೇಕು ಎಂಬುದನ್ನು ಅವರು ಆಗಾಗ ಹೇಳುತ್ತಿದ್ದರು. ಶಿಡ್ಲಘಟ್ಟದಲ್ಲೇ ಜನಸೇವೆ ಮಾಡುವ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬಹುದು ಎಂಬ ವಿಶ್ವಾಸ ನನಗೆ ಹೆಚ್ಚಾಯಿತು ಎಂದು ಅವರು ಹೇಳಿಕೊಂಡಿದ್ದರು. ಅಲ್ಲಿನ ಜನರ ಪ್ರೀತಿ, ಬೆಂಬಲವೇ ನಂತರ ಪಾವಗಡ ಹಾಗೂ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಸೇವೆ ಮಾಡಲು ಧೈರ್ಯ ನೀಡಿತು ಎಂದು ಅವರು ಸ್ಮರಿಸುತ್ತಿದ್ದರು. ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮದ ಶಿಕ್ಷಕರ ಕುಟುಂಬದಲ್ಲಿ ಜನಿಸಿದ ರಮೇಶ್ ಅವರು ಬಾಲ್ಯದಿಂದಲೇ ಶಿಸ್ತು, ಸಮಾಜ ಸೇವೆ ಹಾಗೂ ದೇಶಭಕ್ತಿಯ ಮೌಲ್ಯಗಳಲ್ಲಿ ಬೆಳೆದಿದ್ದರು. ಸ್ನಾತಕೋತ್ತರ ಪದವಿಯವರೆಗೆ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಸುಮಾರು 3 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದರು. ನಂತರ ಪೊಲೀಸ್ ಸೇವೆಯತ್ತ ಆಕರ್ಷಿತರಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಆಯ್ಕೆಯಾದ ಅವರು ಸುಮಾರು 31 ವರ್ಷಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದರು. PSI ತರಬೇತಿ ಬಳಿಕ ಮೊದಲ ಬಾರಿಗೆ ಚಿಂತಾಮಣಿಯ ಪುರ ಠಾಣೆಗೆ ಪ್ರೊಬೇಷನರಿ PSI ಆಗಿ ನೇಮಕಗೊಂಡ ಅವರು ನಂತರ ಶಿಡ್ಲಘಟ್ಟ, ಶ್ರೀನಿವಾಸಪುರ, YN ಹೊಸಕೋಟೆ ಸೇರಿದಂತೆ ಹಲವು ಕಡೆ ಸೇವೆ ಸಲ್ಲಿಸಿದ್ದರು. ಕೋಲಾರ SC/ST ಸೆಲ್, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರಗಳಲ್ಲಿ ACPಯಾಗಿ ಸೇವೆ ಸಲ್ಲಿಸಿದ್ದ ಅವರು ಬಳಿಕ DYSP ಹುದ್ದೆಯಿಂದ 2025 ಜೂನ್ 17ರಂದು ನಿವೃತ್ತರಾಗಿದ್ದರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ದೇಶಭಕ್ತಿ ಜಾಗೃತಿ ಮೂಡಿಸಲು ಅವರು ಆಯೋಜಿಸಿದ್ದ ಮೆರವಣಿಗೆ ಅಪಾರ ಜನ ಬೆಂಬಲ ಪಡೆದಿತ್ತು. ಹಿಂದೂ ಮುಸ್ಲಿಂ ಸಮುದಾಯಗಳನ್ನು ಒಂದೇ ವೇದಿಕೆಗೆ ತರಿಸಿ ದೇಶದ ಪರ ಒಗ್ಗಟ್ಟಿನ ಸಂದೇಶ ನೀಡಿದ್ದರು. ಸಾರ್ವಜನಿಕರಿಗೆ ದೇಣಿಗೆ ಸಂಗ್ರಹಿಸಿ ಯೋಧರ ನೆರವಿಗೆ ಕಳುಹಿಸಿದ್ದ ಈ ಅಭಿಯಾನದ ಬಳಿಕವೇ ಅವರಿಗೆ ಕಾರ್ಗಿಲ್ ರಮೇಶ್ ಎಂಬ ಹೆಸರು ಬಂದಿತ್ತು. ರಮೇಶ್ ಅವರು ಕೇವಲ ಪೊಲೀಸ್ ಅಧಿಕಾರಿಯಾಗದೆ ಉತ್ತಮ ವಾಗ್ಮಿ ಹಾಗೂ ವಿಚಾರವಾದಿಯಾಗಿಯೂ ಗುರುತಿಸಿಕೊಂಡಿದ್ದರು. ಬಸವಣ್ಣ, ಬುದ್ಧ, ಗಾಂಧೀಜಿ, ಅಂಬೇಡ್ಕರ್ ಹಾಗೂ ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಗಂಟೆಗಟ್ಟಲೆ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದರು. ಸ್ವಾಮಿ ವಿವೇಕಾನಂದರ ಪರಮ ಭಕ್ತರಾಗಿದ್ದ ಅವರು ಶಾಲಾ ಕಾಲೇಜುಗಳಿಗೆ ತೆರಳಿ ಯುವಕರಲ್ಲಿ ಆತ್ಮವಿಶ್ವಾಸ, ಶಿಸ್ತು ಹಾಗೂ ದೇಶಭಕ್ತಿ ಮೂಡಿಸುವ ಕೆಲಸ ಮಾಡುತ್ತಿದ್ದರು. ನಿವೃತ್ತಿ ಬಳಿಕ ರಮೇಶ್ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿ ಶಿಕ್ಷಕರು, ಸಮಾಜ ಸೇವಕರು, ಉದ್ಯಮಿಗಳು, ಕಲಾವಿದರು ಸೇರಿದಂತೆ ವಿವಿಧ ಕ್ಷೇತ್ರದ ವ್ಯಕ್ತಿಗಳನ್ನು ಒಗ್ಗೂಡಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ಕೆಎನ್ ರಮೇಶ್ ಅವರ ನಿಧನಕ್ಕೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ, ಸಾರ್ವಜನಿಕರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೈಲುಗಲ್ಲಾಗಿದೆ ಅಂತ ಹೇಳಿ 3 ಸರಿ ಸಬ್ ಇನ್ಸ್ಪೆಕ್ಟರ್, 3 ಸರಿ ಇನ್ಸ್ಪೆಕ್ಟರ್ ಆಗಿದೆ.
ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School.